ನಮಸ್ಕಾರ ವೀಕ್ಷಕರೇ, ಅಮೂಲ್ಯ ಜಿಕೆ ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕತೆ ವಿಧಿಯಾಟದ ಒಂದು ರೋಚಕ ಪ್ರಯಾಣ. ಏಕಾಂಗಿತನ, ಹತಾಶೆ ಮತ್ತು ಅನಿರೀಕ್ಷಿತ ಸಂಬಂಧಗಳ ಈ ಕತೆ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಜೀವನದ ತಿರುವುಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ನೋಡಿ. ನಾನು ರಮ್ಯಾ, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಜೀವನದಲ್ಲಿ ನಡೆದ ಒಂದು ಅನಿರೀಕ್ಷಿತ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. 22ನೇ ವಯಸ್ಸಿಗೆ ಮದುವೆಯಾದ ನನಗೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಮಗುವಾಯಿತು. ನನ್ನ ಗಂಡ ಇರುವವರೆಗೂ ಎಲ್ಲವೂ ಸುಸೂತ್ರವಾಗಿತ್ತು. ಒಂದು ದಿನ ಅವರು ರಸ್ತೆ ಅಪಘಾತದಲ್ಲಿ ತೀರಿಕೊಂಡರು. ಅವರ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿದ್ದರಿಂದ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಮತ್ತೊಂದು ಮದುವೆಯಾಗುವುದು ನನಗೆ ಕಷ್ಟವೆನಿಸಿತು. ಹೀಗೆ 1 ವರ್ಷ ಕಳೆಯಿತು. ಎಲ್ಲವೂ ಸರಿಯಾಗಿದೆ ಎನ್ನುವಾಗಲೇ ನನ್ನ ಅತ್ತೆ ಮಾವ ಕೂಡ ನನ್ನನ್ನು ಬಿಟ್ಟು ಹೋದರು. ನಾನು ಸಂಪೂರ್ಣವಾಗಿ ಒಂಟಿಯಾದೆ. ಏನು ಮಾಡಬೇಕೆಂದು ತೋಚದಾಯಿತು. ಆದರೂ ಧೈರ್ಯದಿಂದ ಜೀವನ ನಡೆಸಲು ನಿರ್ಧರಿಸಿದೆ. ನನ್ನ ಗಂಡನ ಮೇಲೆ ಅಪಾರ ಪ್ರೀತಿ ಇದ್ದ ಕಾರಣ ನಾನು ಬೇರೆ ಯಾರನ್ನೂ ಮದುವೆಯಾಗಲು ಇಷ್ಟಪಡಲಿಲ್ಲ. ಹೀಗೆ 6 ವರ್ಷಗಳು ಕಳೆದು ಹೋದವು. ಎಷ್ಟೇ ಒಂಟಿಯಾಗಿರಲು ಪ್ರಯತ್ನಿಸಿದರೂ ನನಗೆ ಕಷ್ಟವಾಗುತ್ತಿತ್ತು. ಒಂಟಿತನ ಹೆಚ್ಚಾದಾಗ ಮನಸ್ಸಿಗೆ ಸಮಾಧಾನವಿಲ್ಲದೆ ಕೆಲವು ತಪ್ಪು ದಾರಿಗಳನ್ನು ಅನುಸರಿಸುತ್ತಿದ್ದೆ. ಆದರೆ ಇದೆಲ್ಲವೂ ತಾತ್ಕಾಲಿಕ ಪರಿಹಾರವಾಗಿತ್ತು. ಇದು ಪ್ರಕೃತಿ ನಿಯಮದ ವಿರುದ್ಧವಾಗಿದ್ದರಿಂದ ಹೆಚ್ಚು ಕಾಲ ಉಳಿಯಲಿಲ್ಲ. ನಾನು ಕೆಲಸ ಮಾಡುತ್ತಿದ್ದ ಹಳೆಯ ಆಫೀಸಿನಲ್ಲಿ ಸಹೋದ್ಯೋಗಿಯೊಬ್ಬರ ಮಗನಿಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿತ್ತು. ಅವನು ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕಿದ್ದ, ಆದರೆ ಲಿಸ್ಟ್ ಬರಲು ತಡವಾಗಿತ್ತು. ನಾನು ಆಂಟಿ ಪರಿಚಯವಿದ್ದ ಕಾರಣ ಕೆಲ ದಿನಗಳ ಮಟ್ಟಿಗೆ ನನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಕೇಳಿದರು. ಹಾಸ್ಟೆಲ್ ಸಿಕ್ಕ ಮೇಲೆ ಅಲ್ಲಿಗೆ ಹೋಗುತ್ತಾನೆ ಎಂದು ಹೇಳಿದರು. ನನಗೆ ಮೊದಲಿನಿಂದಲೂ ಅವನು ಗೊತ್ತಿದ್ದ ಕಾರಣ ಒಪ್ಪಿಕೊಂಡೆ. ಅವನು ನನ್ನ ಮನೆಯಲ್ಲಿ ಇದ್ದುಕೊಂಡು ಪ್ರತಿದಿನ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಬರುತ್ತಿದ್ದ. ನಾನು ಆಫೀಸಿಗೆ ಹೋಗಿ ಬರುವುದು ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿತ್ತು. ಅವನನ್ನು ನೋಡಿದ ಮೊದಲ ದಿನ ನನಗೆ ಆಶ್ಚರ್ಯವಾಯಿತು. ಅವನು ದೊಡ್ಡವನಾಗಿದ್ದ. ಅವನನ್ನು ನೋಡಿದ ಕೂಡಲೇ ನನಗೆ ಮನಸ್ಸಿನಲ್ಲಿ ಏನೆಲ್ಲಾ ಆಲೋಚನೆಗಳು ಬರಲು ಪ್ರಾರಂಭವಾದವು. ಆದರೂ ಅವನು ನನ್ನ ಗೆಳತಿಯ ಮಗ ಎಂದು ಸುಮ್ಮನಾದೆ. ಮನೆಯಲ್ಲಿ ಇಬ್ಬರೇ ಇರುತ್ತಿದ್ದರಿಂದ ನಾನು ಅಡುಗೆ ಮಾಡಿ ಹೋಗುತ್ತಿದ್ದೆ. ಅವನು ಅದನ್ನು ತಿಂದು ಕಾಲೇಜಿಗೆ ಹೋಗಿ ಬರುತ್ತಿದ್ದ. ಮನೆ ಕೆಲಸಗಳನ್ನು ಮಾಡುತ್ತಿದ್ದ. ನಾನು ಬಂದ ಮೇಲೆ ಚಹಾ ಮಾಡಿಕೊಡುತ್ತಿದ್ದೆ. ಆಮೇಲೆ ಇಬ್ಬರು ಸ್ವಲ್ಪ ಟಿವಿ ನೋಡುತ್ತಾ ಹರಟೆ ಹೊಡೆಯುತ್ತಿದ್ದೆವು. ದಿನ ಕಳೆದಂತೆ ನಮ್ಮ ನಡುವೆ ಸ್ನೇಹ ಬೆಳೆಯಿತು. ಹೀಗೆ 15 ದಿನಗಳು ಕಳೆದ ಬಳಿಕ ಅವನಿಗೆ ಹಾಸ್ಟೆಲ್ನಲ್ಲಿ ಸೀಟು ಸಿಗಲಿಲ್ಲ. ಅವನಿಗೆ ಮನೆಯಲ್ಲಿಯೇ ಇರುವಂತೆ ಹೇಳಲಾಯಿತು. ಅದಕ್ಕೆ ಅವನು ಸರಿ ಎಂದು ಹೇಳಿದ. ರಜೆ ದಿನಗಳಲ್ಲಿ ಇಬ್ಬರು ಸೇರಿ ಒಟ್ಟಿಗೆ ಅಡುಗೆ ಮಾಡುತ್ತಿದ್ದೆವು, ಶಾಪಿಂಗ್ ಹೋಗುತ್ತಿದ್ದೆವು. ಹೀಗೆ ಹಲವು ಸಂದರ್ಭಗಳಲ್ಲಿ ಪರಸ್ಪರ ಹತ್ತಿರವಾಗುತ್ತಿದ್ದೆವು. ಅವನು ನನ್ನ ಮನೆಯ ಸದಸ್ಯನಂತೆ ನನಗೆ ಅನ್ನಿಸತೊಡಗಿತು. ಮೊದಲೆಲ್ಲ ಅವನ ಕೋಣೆಗೆ ಹೋಗಬೇಕಾದರೆ ಅಥವಾ ಅವನು ನನ್ನ ಕೋಣೆಗೆ ಬರಬೇಕಾದರೆ ಬಾಗಿಲು ತಟ್ಟಿ ಒಳಗೆ ಹೋಗುತ್ತಿದ್ದೆವು. ಆದರೆ ಈಗ ಆ ಪರಿಸ್ಥಿತಿ ಇರಲಿಲ್ಲ. ನೇರವಾಗಿ ಹಾಗೆ ಬಂದು ಹೋಗುವುದು ಮಾಡುತ್ತಿದ್ದೆವು. ಒಂದು ದಿನ ಕಸ ಗುಡಿಸಲು ಅಂತ ಅವನ ರೂಮಿಗೆ ಹೋದೆ. ಅಲ್ಲಿ ನೋಡಿದ ದೃಶ್ಯ ನನಗೆ ಆಶ್ಚರ್ಯವನ್ನುಂಟು ಮಾಡಿತು. ಕೂಡಲೇ ಅಲ್ಲಿಂದ ಹೊರಗೆ ಬಂದೆ. ಭಯದಿಂದ ಹೃದಯ ಬಡಿದುಕೊಳ್ಳಲು ಪ್ರಾರಂಭವಾಯಿತು. ಕೂಡಲೇ ಸೋಫಾದ ಮೇಲೆ ಕುಳಿತುಕೊಂಡೆ. ಕಣ್ಣು ಮುಚ್ಚಿಕೊಂಡರೂ ಅದೇ ದೃಶ್ಯ ಕಾಣಿಸುತ್ತಿತ್ತು. ಏನು ಮಾಡಬೇಕೆಂದು ತೋಚದೆ ನಾನು ಕಂಗಾಲಾದೆ. ಅದನ್ನು ಮರೆಯಲು ನಾನು ಬಹಳ ಪ್ರಯತ್ನಪಟ್ಟೆ. ಆದರೆ ನನ್ನ ಮನಸ್ಸಿನಲ್ಲಿ ಹುದುಗಿದ್ದ ಅನೇಕ ಕನಸುಗಳು ಜೀವಂತವಾಗತೊಡಗಿದವು. ಮತ್ತೆ ಹೋಗಿ ನೋಡಬೇಕೆಂಬ ಆಸೆ ನನ್ನಲ್ಲಿ ಮೂಡಲು ಪ್ರಾರಂಭವಾಯಿತು. ಆದರೂ ಭಯವು ನನ್ನನ್ನು ಕಾಡುತ್ತಿತ್ತು. ನಾನು ತಕ್ಷಣ ನೀರು ಕುಡಿದು ಸುಮ್ಮನಾದೆ. ಆಗ ನನ್ನ ಗಂಡ ಹೊಸತರಲ್ಲಿ ನನ್ನನ್ನು ಹೇಗೆ ಪ್ರೀತಿಸುತ್ತಿದ್ದರು ಎಂಬುದು ನೆನಪಾಯಿತು. ಕೂಡಲೇ ಏನು ಮಾಡಬೇಕೆಂದು ತಿಳಿಯದೆ ಮೈಮೇಲೆ ತಣ್ಣೀರು ಹಾಕಿಕೊಂಡು ನನ್ನ ಕೋಣೆಗೆ ಹೋದೆ. ಆದರೆ ನನ್ನ ಮನಸ್ಸಿನ ಜ್ವಾಲೆಗೆ ನೀರು ಆರಿಸಲು ಸಾಧ್ಯವಾಗಲಿಲ್ಲ. ಕನ್ನಡಿಯ ಮುಂದೆ ನಿಂತು ಇಷ್ಟು ವರ್ಷ ನನಗೆ ನಾನೇ ಶಿಕ್ಷೆ ಅನುಭವಿಸಿದೆನಾ ಎಂದು ಅನಿಸಿತು. ನನ್ನ ಗಂಡ ನನಗೆ ಮೋಸ ಮಾಡಿದನಾ ಎಂದು ಯೋಚಿಸಿದೆ. ನಾನು ಸಂತೋಷವಾಗಿ ಇರಬೇಕಾದ ವಯಸ್ಸಿನಲ್ಲಿ ನಾನು ಏಕೆ ಹೀಗೆ ಇದ್ದೆ? ನನ್ನ ಸಮಯವನ್ನು ನಾನೇ ಹಾಳು ಮಾಡಿಕೊಂಡೆನಾ? ದೇವರೇ ನನಗೆ ಮೋಸ ಮಾಡಿದನಾ? ಹೀಗೆ ಸಾವಿರಾರು ಪ್ರಶ್ನೆಗಳು ನನ್ನನ್ನು ಕಾಡಲು ಪ್ರಾರಂಭಿಸಿದವು. ನಾನು ನಿರ್ಧಾರ ಮಾಡಿದೆ, ನಾನಿನ್ನೂ ಬದುಕಬೇಕು. ನನಗೆ ನನ್ನದೇ ಆದ ಜೀವನವಿದೆ. ಹೇಗಾದರೂ ಮಾಡಿ ಇದಕ್ಕೆ ಒಂದು ಅಂತ್ಯ ಹಾಡಬೇಕು. ಆದರೆ ಇದಕ್ಕೆ ಹೇಗೆ ಅಂತ್ಯ ಹಾಡಬೇಕು ಎಂದು ಯೋಚಿಸುತ್ತಿದ್ದೆ. ಆಫೀಸಿನಲ್ಲಿ ನನ್ನ ಸಹೋದ್ಯೋಗಿ ರಘು ನೆನಪಾದ.
ಆದರೆ ಅವನು ಈ ಕೆಲಸಕ್ಕೆ ನಂಬಿಕಸ್ಥನಲ್ಲ, ಎಲ್ಲರ ಮುಂದೆ ಹೇಳಿದರೆ ಎಂದು ಮತ್ತೆ ಭಯವಾಯಿತು. ಅರ್ಜುನ್ ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯೇ ಎಂದು ಯೋಚಿಸುವ ತಾಳ್ಮೆ ನನಗಿರಲಿಲ್ಲ. ಹೀಗೆ ಯೋಚಿಸುತ್ತಾ ಹೋದರೆ ಜೀವನವೇ ಹಾಳಾಗುತ್ತದೆ. ಈಗಾಗಲೇ ಅರ್ಧ ಹಾಳಾಗಿದೆ. ಅವನು ಇಲ್ಲಿದ್ದು ಹಲವಾರು ತಿಂಗಳು ಕಳೆದಿವೆ. ನಮ್ಮ ನಡುವೆ ಸ್ನೇಹವಿದೆ, ಹೊರಗೆ ಹೇಳುವುದಿಲ್ಲ ಎನ್ನಿಸುತ್ತದೆ. ಅವನೇ ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂದು ನಿರ್ಧರಿಸಿದೆ. ಕೂಡಲೇ ತಿಜೋರಿಯಲ್ಲಿಟ್ಟಿದ್ದ ನೈಟಿಯನ್ನು ಹಾಕಿಕೊಂಡು ಹೊರಗೆ ಬಂದೆ. ಅವನು ಎದ್ದು ನನ್ನನ್ನು ನೋಡಿದ. ನನಗೆ ಒಂದು ಕ್ಷಣ ಎದೆ ಎನಿಸಿತು. ನಾನು ಚಹಾ ಕುಡಿಯುತ್ತಾ ಕುಳಿತಾಗ ಅವನ ಮುಖವನ್ನು ನೋಡಲು ಆಗಲಿಲ್ಲ. ಏಕೆಂದರೆ ಬೆಳಿಗ್ಗೆ ನೋಡಿದ ದೃಶ್ಯ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಅವನು ಚಹಾ ಕುಡಿಯುತ್ತಾ, ಇವತ್ತು ಏನು ಸ್ಪೆಷಲ್, ಏನು ಇಷ್ಟು ತೆಳು ನೈಟಿ ಎಂದು ಕೇಳಿದ. ಆಗ ನನಗೇನೋ ಸಂಕೋಚವಾಯಿತು. ನಾನು ಇವತ್ತು ಆಫೀಸ್ಗೆ ಹೋಗುವುದಿಲ್ಲ, ರಜೆ ಹಾಕಿದ್ದೇನೆ ಎಂದೆ. ಆಗ ಅವನು ಸರಿಯಾದರೆ ನಾನು ಕೂಡ ಕಾಲೇಜಿಗೆ ಹೋಗುವುದಿಲ್ಲ ಎಂದ. ಅವನ ಮಾತು ಕೇಳಿ ಖುಷಿಯಾಯಿತು, ಆದರೂ ಸರಿ ಎಂದು ಸುಮ್ಮನಾದೆ. ನಾನು ಅವನ ಮುಖವನ್ನೇ ನೋಡುತ್ತಾ ಇದ್ದೆ. ಅವನು ಪ್ರತಿದಿನದಂತೆ ಕಾಲೇಜಿನ ಕತೆಗಳನ್ನು ಹೇಳುತ್ತಿದ್ದ, ಆದರೆ ಇವನಿಗೆ ನೇರವಾಗಿ ಹೇಗೆ ಕೇಳುವುದು ಎಂದು ಯೋಚಿಸುತ್ತಿದ್ದೆ. ಇದ್ದಕ್ಕಿದ್ದಂತೆ ಒಂದು ಉಪಾಯ ಹೊಳೆಯಿತು. ನಿನಗೆ ಯಾರಾದರೂ ಗೆಳತಿಯರಿಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವನು ಯಾರೂ ಇಲ್ಲ ಎಂದ. ಆಮೇಲೆ ಎಂದಾದರೂ ಆ ಕೆಲಸ ಮಾಡಿದ್ದೀಯಾ ಎಂದು ಕೇಳಿದೆ. ಅವನು ಸುಮ್ಮನಿದ್ದ. ಪರವಾಗಿಲ್ಲ ಹೇಳು, ನನ್ನ ಮುಂದೆ ಹೇಳಲು ಏನು ತೊಂದರೆ ಎಂದೆ. ಆಗ ನಾನು ಅದನ್ನು ಹೇಗೆ ಮಾಡುತ್ತೀಯಾ ಎಂದು ಕೇಳಿದೆ. ಅವನು ಯಾರಾದರೂ ಹೇಳಿಕೊಟ್ಟರೆ ಮಾಡುತ್ತೇನೆ ಎಂದು ನನ್ನ ಕಡೆ ನೋಡಿದ. ನಾನು ಕೂಡಲೇ ಅವನನ್ನು ಕರೆದುಕೊಂಡು ಹೋಗಿ ಎಲ್ಲವನ್ನೂ ಹೇಳಿಕೊಟ್ಟೆ. ಆ ದಿನ ಆಫೀಸಿಗೆ ರಜೆ ಹಾಕಿದ್ದರಿಂದ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದೆ. ಅವನಿಗೆ ಏನೂ ಗೊತ್ತಿಲ್ಲದಿದ್ದರಿಂದ ಎಲ್ಲವನ್ನೂ ನಾನೇ ಹೇಳಿಕೊಟ್ಟೆ. ಸಾಯಂಕಾಲದ ಹೊತ್ತಿಗೆ ಅವನೇ ಕಲಿತು ಎಲ್ಲಾ ಕೆಲಸವನ್ನೂ ಮತ್ತೊಮ್ಮೆ ಮಾಡಿ ಮುಗಿಸಿದ. ನಾನು ನಡುವೆ ಹಾಡನ್ನೂ ಕೂಡ ಹಾಡಿದೆ. ನನಗೆ ಖುಷಿಯಾಗಿ ಕಣ್ಣೀರು ಬಂದಿತ್ತು. ಆಮೇಲೆ ಹೊರಗೆ ಊಟಕ್ಕೆ ಹೋಗಿ ಬಂದೆವು. ಆ ದಿನ ನನಗೆ ಕೋಟಿ ರೂಪಾಯಿ ಕೊಟ್ಟರೂ ಸಿಗದಷ್ಟು ಖುಷಿಯಾಗಿತ್ತು. ಬತ್ತಿ ಹೋಗಿದ್ದ ಎಲ್ಲಾ ಕನಸುಗಳು ನನಸಾದವು. ನಾನು ಜೀವನದಲ್ಲಿ ಕಳೆದುಕೊಂಡಿದ್ದು ನನಗೆ ಮತ್ತೊಮ್ಮೆ ಸಿಕ್ಕಿತು. ಹೀಗೆ ಅವನು ಇರುವವರೆಗೂ ನನಗೆ ಯಾವುದೇ ಕಷ್ಟವಿರಲಿಲ್ಲ. 1 ವರ್ಷದ ಬಳಿಕ ಅವನು ತನ್ನ ಊರಿಗೆ ಹೋಗಿ ಶಿಕ್ಷಣ ಮುಂದುವರೆಸಿದ. ಆದಾಗ್ಯೂ ಆಗೊಮ್ಮೆ ಈಗೊಮ್ಮೆ ನನ್ನ ಊರಿಗೆ ಬಂದು ಕೆಲಸವನ್ನೂ ಮಾಡುತ್ತಿದ್ದ. ನಂತರ ನಾನು ನಮ್ಮಿಬ್ಬರಿಗೂ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಿದೆವು. ಈಗ ನಾನು ಸಂತೋಷವಾಗಿದ್ದೇನೆ ಹಾಗೂ ನನ್ನ ಜೀವನವನ್ನು ಪ್ರೀತಿಸುತ್ತಿದ್ದೇನೆ. ಈ ಕಥೆಯು ಕಾಲ್ಪನಿಕವಾಗಿದ್ದು ಕೇವಲ ಮನರಂಜನೆಗಾಗಿ ಮಾತ್ರ. ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಹೋಲುವಂತಿದ್ದರೆ ಅದು ಕೇವಲ ಕಾಕತಾಳೀಯ. ಈ ಕಥೆಯು ಯಾವುದೇ ರೀತಿಯ ತಪ್ಪು ಸಂದೇಶವನ್ನು ಹರಡುವ ಉದ್ದೇಶವನ್ನು ಹೊಂದಿಲ್ಲ. ಧನ್ಯವಾದಗಳು ವೀಕ್ಷಕರೇ. ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.